ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ 9ನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಅಭ್ಯಾಸ 11.3ರಲ್ಲಿರ್ತಕ್ಕಂಥ ಮೊದಲ 4 ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ 11.3ರಲ್ಲಿರ್ತಕ್ಕಂಥ 5, 6, 7, 8 ಮತ್ತು 9ನೇ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ. ಇಲ್ಲಿ 5ನೇ ಸಮಸ್ಯೆ, ಶಂಕುವಿನಾಕಾರದ ಒಂದು ಹೊಂಡದ ಮೇಲ್ಭಾಗದ ವ್ಯಾಸ 3.5 ಮೀಟರ್, ಆಳ 12 ಮೀಟರ್ ಇದೆ. ಅದರ ಸಾಮರ್ಥ್ಯವನ್ನು ಕಿಲೋಲೀಟರ್ನಲ್ಲಿ ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಶಂಕುವಿನಾಕಾರದ ಒಂದು ಹೊಂಡವನ್ನು ನಾನು ಹಾಕ್ಕೊಂಡಿದ್ದೀನಿ. ಇದರ ಒಂದು ವ್ಯಾಸವನ್ನು ಕೊಟ್ಟಿದ್ದಾನೆ, 3.5 ಮೀಟರ್ ಇದೆ. ವಿದ್ಯಾರ್ಥಿಗಳೇ, ವ್ಯಾಸ ಅಂದರೆ ಡಯಾಮೀಟರ್, ಡಿ = 3.5 ಮೀಟರ್. ವಿದ್ಯಾರ್ಥಿಗಳೇ, ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಹೊಂಡದ ತ್ರಿಜ್ಯ ಎಷ್ಟಾಗುತ್ತದೆ? ವ್ಯಾಸದ ಅರ್ಧದಷ್ಟು. ವ್ಯಾಸ 3.5 ಇದೆ, ಬಾಗಿಲೆ ನಾನು 2 ಮಾಡಿದ್ದೀನಿ. ಇದನ್ನು ನಾನು ಭಿನ್ನರಾಶಿಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಒಂದು ಹೊಂಡದ ಆಳವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಆಳ ಅಂದರೆ ಅದು ಲಂಬ ಎತ್ತರ ಆಗ್ತದೆ ವಿದ್ಯಾರ್ಥಿಗಳೇ. ಅದು ಹೆಚ್ಚು 12 ಮೀಟರ್ ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಶಂಕುವಿನ ಘನಫಲವನ್ನು ನಾವು, ಸಾಮರ್ಥ್ಯವನ್ನು ನಾವು ಕಿಲೋಲೀಟರ್ಗಳಲ್ಲಿ ನಾವು ಕಂಡುಹಿಡಿಯೋಣ. ಇಲ್ಲಿ ಮೊದಲದಾಗಿ ನಾವು ಘನಫಲವನ್ನು ಕಂಡುಹಿಡಿಯೋಣ. ಶಂಕುವಿನ ಆಕಾರದ ಹೊಂಡದ ಘನಫಲ. ಇಲ್ಲಿ ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ 1/3 πr²h ಅನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ನಾವು ಬೆಲೆಗಳನ್ನು ಆದೇಶ ಮಾಡೋಣ. 1/3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಪೈದ ಬೆಲೆ 22/7 ಆದೇಶ ಮಾಡಿದ್ದೀನಿ. ಗುಂಡ್ಲೆ ತ್ರಿಜ್ಯದ ವರ್ಗ, ತ್ರಿಜ್ಯ ಎಷ್ಟಿದೆ? 3.5/2 ಇದೆ. ವರ್ಗ ಇರೋದರಿಂದ ನಾನು 3.5/2 3.5/2 2 ಸಾರಿ ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಈ ಒಂದು ಹೊಂಡದ ಆಳ ಎಷ್ಟಿದೆ? 12 ಮೀಟರ್ ಇದೆ. 12ಅನ್ನು ನಾನು ಗುಣಿಸಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ, ಈ 3 ಛೇದದಲ್ಲಿದೆ. 3 1 3, 3 4 12 ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ 2 ಏನಿದ್ದಾವೆ? ಛೇದದಲ್ಲಿ ಇದ್ದಾವೆ. 2 × 2 2 2 4 ಆಗ್ತದೆ. 4 1 4 4 1 4 ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಅದೇ ರೀತಿಯಾಗಿ ಇನ್ನುಳಿದಿರತಕ್ಕಂಥ ಬೆಲೆಗಳನ್ನು ನಾವು ಬರಿತಾ ಹೋಗೋಣ. ಇಲ್ಲಿ 22 1 22 ಆಗ್ತದೆ. ಗುಂಡ್ಲೆ ಈ ಒಂದು ವಿದ್ಯಾರ್ಥಿಗಳ 7 ಛೇದದಲ್ಲಿದೆ. 3.5 ಅಂಶದಲ್ಲಿ ಇದೆ. ನಾವೀಗ 3.5ಕ್ಕೆ 7ರಿಂದ ನಾವು ಭಾಗಿಸೋಣ. 3.5 ಏನಾಗ್ತದೆ? ಚಿಕ್ಕದಾಗ್ತದೆ. ಆದ್ದರಿಂದ ನಾವು ಬಿಂದುವನ್ನು ಕೊಡೋಣ. ಇದೇನಾಗ್ತದೆ? 35 ಆಗ್ತದೆ. ಆದ್ದರಿಂದ 7 1 7 7 5 35 ಅಂದರೆ 0.5 ನಮಗೆ ಸಿಗ್ತದೆ. ಗುಂಡ್ಲೆ ಈ ಒಂದು 3.5ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 22 ಗುಂಡ್ಲೆ 0.5 ಗುಂಡ್ಲೆ 3.5 ಈ 3 ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 38.5 ಘನ ಮೀಟರ್ ನಮಗೆ ಈ ಒಂದು ಶಂಕುವಿನ ಹೊಂಡದ ಘನಫಲ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಶಂಕುವಿನ ಆಕಾರದ ಹೊಂಡದ ಸಾಮರ್ಥ್ಯ ಕಿಲೋಲೀಟರ್ಗಳಲ್ಲಿ ನಾವು ಹೇಳೋಣ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನಿಲ್ಲಿ ಘನಫಲವನ್ನು ಏನು ನಾವು ಕಂಡುಹಿಡ್ಕೊಂಡಿದ್ದೀವಿ ಅದನ್ನು ನಾನು ಬರ್ಕೊಂಡಿದ್ದೀನಿ, 38.5. ವಿದ್ಯಾರ್ಥಿಗಳೇ, ಕಿಲೋ ಲೀಟರ್ ಅಂತ ಕೇಳಿದ್ದಾನೆ. ಆದ್ದರಿಂದ ಕಿಲೋ ಅಂದರೆ 10⁻³ ಅಂತ ಅರ್ಥ, 1000 ಅಂತ ಅರ್ಥ ವಿದ್ಯಾರ್ಥಿಗಳೇ ಕಿಲೋ ಅಂದರೆ. ಅದೇ ರೀತಿಯಾಗಿ ಲೀಟರ್ಗಳಲ್ಲಿ ನಾವು ಪರಿವರ್ತನೆ ಮಾಡಬೇಕಂದ್ರೆ 1000ದಿಂದ ನಾವು ಭಾಗಿಸ್ತೀವಿ ವಿದ್ಯಾರ್ಥಿಗಳೇ ಆ ಒಂದು ಘನಫಲಕ್ಕೆ. ಆದ್ದರಿಂದ ಕಂಡಿರತಕ್ಕಂಥ ಈ ಒಂದು ಘನಫಲ ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಕಿಲೋ ಅಂದರೆ 1000ದಿಂದ ನೀವು ಗುಣಿಸ್ತೀರಾ, ಲೀಟರ್ ಅಂತಂದರೆ 1000ದಿಂದ ನೀವು ಭಾಗಿಸ್ತೀರಾ. ಆದ್ದರಿಂದ ಅಂಶದಲ್ಲಿ 1000, ಛೇದದಲ್ಲಿ 1000 ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಮತ್ತೆ ನಮಗೆ ಅದೇ 38.5 ಉಳಿತಿದೆ. ಆದರೆ ಇದು ಕಿಲೋ ಲೀಟರ್ಗಳಲ್ಲಿ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಬೆಲೆ. ಆದ್ದರಿಂದ ಶಂಕುವಿನ ಆಕಾರದ ಹೊಂಡದ ಸಾಮರ್ಥ್ಯ ಕಿಲೋ ಲೀಟರ್ಗಳಲ್ಲಿ 38.5 ಕಿಲೋ ಲೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, 6ನೇ ಪ್ರಶ್ನೆ, ಒಂದು ನೇರ ವೃತ್ತಪಾದ ಶಂಕುವಿನ ಘನಫಲವು 9856 ಘನ ಸೆಂಟಿಮೀಟರ್ ಇದೆ. ಅದರ ಪಾದದ ವ್ಯಾಸವು 28 ಸೆಂಟಿಮೀಟರ್. ಆದರೆ ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. 1ನೇ ಪ್ರಶ್ನೆ ಶಂಕುವಿನ ಎತ್ತರ, 2ನೇ ಪ್ರಶ್ನೆ ಶಂಕುವಿನ ಓರೆ ಎತ್ತರ, 3ನೇ ಪ್ರಶ್ನೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ.
ವಿದ್ಯಾರ್ಥಿಗಳೇ, ನಾನಿಲ್ಲಿ ಒಂದು ಶಂಕುವಿನ ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಒಂದು ಶಂಕುವಿನ ಘನಫಲವನ್ನು ಕೊಟ್ಟಿದ್ದಾನೆ. ಅದು ವ್ಯಾಲ್ಯೂಮ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ವಿ ಈಸ್ ಈಕ್ವಲ್ ಟು 9856 ಘನ ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಈ ಒಂದು ಶಂಕುವಿನ ವ್ಯಾಸವನ್ನು ಕೊಟ್ಟಿದ್ದಾನೆ. ಡಯಾಮೀಟರ್ ಅದು 28 ಸೆಂಟಿಮೀಟರ್ ಇದೆ. ಈ ಒಂದು ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಶಂಕುವಿನ ತ್ರಿಜ್ಯ 28ರ ಅರ್ಧ ಅಂದರೆ ಅದು 14 ಸೆಂಟಿಮೀಟರ್ ಆಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಈ ಒಂದು ಶಂಕುವಿನ ಎತ್ತರ, ಶಂಕುವಿನ ಓರೆ ಎತ್ತರ ಮತ್ತು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ಒಂದೊಂದೇ ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತಾ ಹೋಗೋಣ. ಇಲ್ಲಿ 1ನೇ ಪ್ರಶ್ನೆಗೆ ನಾವು ಉತ್ತರಿಸೋಣ. ಶಂಕುವಿನ ಎತ್ತರವನ್ನು ನಾವು ಕಂಡುಹಿಡಿಯೋಣ. ಇಲ್ಲಿ ಶಂಕುವಿನ ಘನಫಲವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಅದು 9856 ಘನ ಸೆಂಟಿಮೀಟರ್ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಈ ಒಂದು ಎಡಭಾಗದಲ್ಲಿ ನಾನು ಶಂಕುವಿನ ಘನಫಲವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಅದು 1/3 ಪೈ ಆರ್ ಸ್ಕ್ವೇರ್ ಎಚ್ ಅನ್ನು ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 9856 ಏನು ಒಂದು ಘನಫಲ ಕೊಟ್ಟಿದ್ದಾನೆ ಅದನ್ನು ನಾನು ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಎಡಭಾಗದಲ್ಲಿ ನಾನು ಬೆಲೆಗಳನ್ನು ಆದೇಶ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಪೈದ ಬೆಲೆ 22/7 ಆದೇಶ ಮಾಡಿದ್ದೀನಿ. ಗುಂಡ್ಲೆ ಆರ್ ಸ್ಕ್ವೇರ್ ತ್ರಿಜ್ಯದ ವರ್ಗ, ತ್ರಿಜ್ಯ ಎಷ್ಟಿದೆ? 14 ಇದೆ. ವರ್ಗ ಇರೋದರಿಂದ ನಾನು 14 ಗುಂಡ್ಲೆ 14 ಅಂತ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಎತ್ತರವನ್ನು ನಾನು ಬರ್ಕೊಂಡಿದ್ದೀನಿ ಹೆಚ್ಚು, ಯಾಕಂದರೆ ನಾವು ಕಂಡು ಹಿಡಬೇಕಾಗಿದೆ. ಈಸ್ ಈಕ್ವಲ್ ಟು 9856 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಎಡಭಾಗದಲ್ಲಿ ಈ 3 ಛೇದದಲ್ಲಿದೆ. ಬಲಭಾಗಕ್ಕೆ ಬಂದರೆ ಅದೇನಾಗ್ತದೆ? 9856ಕ್ಕೆ ಗುಣಾಕಾರ ಆಗ್ತದೆ. ಆದ್ದರಿಂದ ನಾನು ಗುಂಡ್ಲೆ 3 ಅಂತ ನಾನು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಛೇದದಲ್ಲಿ 7 ಇದೆ. 7 1 7, 7 2 14 ಆಗ್ತದೆ. ಇಲ್ಲಿ 22 ಉಳಿತದೆ ಮತ್ತು 7 1 7, 7 2 14 ಆಗ್ತದೆ. 2 ಉಳಿತದೆ. ಗುಂಡ್ಲೆ ಈ ಒಂದು 14 ಬರ್ಕೊಂಡಿದ್ದೀನಿ. ಗುಂಡ್ಲೆ ಈ ಒಂದು ಹೆಚ್ಚನ್ನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಈ ಒಂದು 3ಅನ್ನು 9856ಕ್ಕೆ ನಾವು ಗುಣಿಸಿದರೆ ನಮಗೆ 29568 ನಮಗೆ ಉತ್ತರ ಸಿಗ್ತದೆ. ಅದೇ ರೀತಿಯಾಗಿ ಎಡಭಾಗದಲ್ಲಿ 22 ಗುಂಡ್ಲೆ 2 ಗುಂಡ್ಲೆ 14 ಈ 3 ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 616 ನಮಗೆ ಸಿಗ್ತದೆ. ಗುಂಡ್ಲೆ ಹೆಚ್ಚನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿ 29568 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 616 ಹೆಚ್ಚಿಗೆ ಏನಿದೆ? ಗುಣಾಕಾರ ಇದೆ ವಿದ್ಯಾರ್ಥಿಗಳೇ. ಇದು ಬಲಭಾಗಕ್ಕೆ ಬಂದರೆ 29568ಕ್ಕೆ ಏನಾಗ್ತದೆ? ಭಾಗಾಕಾರ ಆಗ್ತದೆ. ಆದ್ದರಿಂದ ಎಚ್ ಈಸ್ ಈಕ್ವಲ್ ಟು 29568 ಬಾಗ್ಲೆ 616 ಆಗ್ತದೆ. ಎಚ್ ಈಸ್ ಈಕ್ವಲ್ ಟು ಇಲ್ಲಿ 29568 ನಾವು 616ರಿಂದ ನಾವು ಭಾಗಿಸಿದರೆ ನಮಗೆ 48 ಸೆಂಟಿಮೀಟರ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಶಂಕುವಿನ ಎತ್ತರ, ಲಂಬ ಎತ್ತರ ಅದು 48 ಸೆಂಟಿಮೀಟರ್ ನಮಗೆ ಸಿಗ್ತದೆ. ಆದ್ದರಿಂದ ಶಂಕುವಿನ ಎತ್ತರ ಎಚ್ ಈಸ್ ಈಕ್ವಲ್ ಟು 48 ಸೆಂಟಿಮೀಟರ್ ಅಂತ ನೀವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ 2ನೇ ಪ್ರಶ್ನೆಗೆ ನಾವು ಉತ್ತರಿಸೋಣ. ಇಲ್ಲಿ ಶಂಕುವಿನ ಓರೆ ಎತ್ತರವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ. ಓರೆ ಎತ್ತರ ಅಂದರೆ ಅದು ಎಲ್ಲಾಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಲಂಬ ಎತ್ತರ, ಓರೆ ಎತ್ತರ ಮತ್ತು ತ್ರಿಜ್ಯವನ್ನು ನಾವು ಗಮನಿಸಿದರೆ ಇದೊಂದು ಲಂಬಕೋನ ತ್ರಿಭುಜ ಆಗ್ತದೆ. ಇಲ್ಲಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದಿರುವ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು. ಆದ್ದರಿಂದ ಈ ಒಂದು ಪ್ರಮೇಯವನ್ನು ನಾವಿಲ್ಲಿ ಉಪಯೋಗ ಮಾಡೋಣ. ಆದ್ದರಿಂದ ಇಲ್ಲಿ ವಿಕರ್ಣ ಯಾವುದಾಗ್ತದೆ? ಎಲ್ಲಾಗ್ತದೆ. ಆದ್ದರಿಂದ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಅಂದರೆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದಿರುವ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು. ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ಈಸ್ ಈಕ್ವಲ್ ಟು ಹೆಚ್ಚದ ಬೆಲೆ ನಾವು ಈಗ ತಾನೇ ಕಂಡುಹಿಡ್ಕೊಂಡಿದ್ದೀವಿ. 48 ಇದೆ. 48 ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಆರ್ ಸ್ಕ್ವೇರ್ ತ್ರಿಜ್ಯ 14 ಇದೆ. 14ರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ 48ರ ವರ್ಗ 48 ಗುಂಡ್ಲೆ 48 ಅಂದರೆ 2304 ಆಗ್ತದೆ. ಪ್ಲಸ್ 14ರ ವರ್ಗ 14 ಗುಂಡ್ಲೆ 14 ಅಂದರೆ 196 ನಮಗೆ ಸಿಗ್ತದೆ. ದಿಸ್ ಈಕ್ವಲ್ ಟು 2304 ಪ್ಲಸ್ 196 ನಾವು ಕೂಡಿಸಿದರೆ ನಮಗೆ 2500 ಸಿಗ್ತದೆ ವಿದ್ಯಾರ್ಥಿಗಳೇ. ನಾವೀಗ ವರ್ಗಮೂಲವನ್ನು ತೆಗೆಯೋಣ. ಇಲ್ಲಿ ಎಲ್ ಸ್ಕ್ವೇರ್ದ ವರ್ಗಮೂಲ ಎಲ್ಲಾಗ್ತದೆ? ಈಸ್ ಈಕ್ವಲ್ ಟು ಇಲ್ಲಿ ವರ್ಗಮೂಲ ಚಿಹ್ನೆಯಲ್ಲಿ ನಾನು 2500 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳೇ 2500ರ ವರ್ಗಮೂಲ 50 ಆಗ್ತದೆ ವಿದ್ಯಾರ್ಥಿಗಳೇ. 50 ಗುಂಡ್ಲೆ 50 ಅಂದರೆ 2500 ಆಗ್ತದೆ. 2500ರ ವರ್ಗಮೂಲ 50 ಸೆಂಟಿಮೀಟರ್ ಆಗ್ತದೆ. ಆದ್ದರಿಂದ ಈ ಒಂದು ಶಂಕುವಿನ ಓರೆ
ಎತ್ತರ ಎಲ್ = 50 ಸೆಂಟಿಮೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ. ನಾವೀಗ ಮೂರನೇ ಪ್ರಶ್ನೆಗೆ ಉತ್ತರಿಸೋಣ. ವಿದ್ಯಾರ್ಥಿಗಳೇ, ಮೂರನೇ ಪ್ರಶ್ನೆಯಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಇಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ πr/l. ನಾವಿಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. ಪೈದ ಬೆಲೆ 22/7 ಆದೇಶ ಮಾಡಿದ್ದೀನಿ. ಗುಂಡ್ಲೆ ಆರ್ ಎಷ್ಟಿದೆ? ತ್ರಿಜ್ಯ 14 ಇದೆ, 14 ಆದೇಶ ಮಾಡಿದ್ದೀನಿ. ಗುಂಡ್ಲೆ ಎಲ್ ಓರೆ ಎತ್ತರ ನಾವು ಎರಡನೇ ಪ್ರಶ್ನೆಯಲ್ಲಿ ನಾವು ಕಂಡುಹಿಡ್ಕೊಂಡಿದ್ದೀವಿ, ಅದು 50 ಸೆಂಟಿಮೀಟರ್ ಇದೆ, 50 ನಾನು ಆದೇಶ ಮಾಡಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ, ಇಲ್ಲಿ 22 ಹಾಗೆ ನಾನು ಬರ್ಕೊಂಡಿದ್ದೀನಿ. 7 1 7, 7 2 14 ಆಗ್ತದೆ, ಆದ್ದರಿಂದ 2 ಉಳಿತದೆ. ಗುಂಡ್ಲೆ 50 ನಾನು ಬರ್ಕೊಂಡಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ, 22 ಗುಂಡ್ಲೆ 2 ಗುಂಡ್ಲೆ 50 ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 2200 ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ 2200 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ. 7ನೇ ಸಮಸ್ಯೆ, ಲಂಬಕೋನ ತ್ರಿಭುಜ ABCಯಲ್ಲಿನ ಬಾಹುಗಳು 5 ಸೆಂಟಿಮೀಟರ್, 12 ಸೆಂಟಿಮೀಟರ್ ಮತ್ತು 13 ಸೆಂಟಿಮೀಟರ್ ಇದೆ. ಇದನ್ನು 12 ಸೆಂಟಿಮೀಟರ್ ಬಾಹುವಿನ ಆಧಾರದಲ್ಲಿ ತಿರುಗಿಸಿದಾಗ ಉಂಟಾಗುವ ಘನದ ಘನಫಲವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಲಂಬಕೋನ ತ್ರಿಭುಜವನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಒಂದು ಲಂಬಕೋನ ತ್ರಿಭುಜದ ಬಾಹುಗಳನ್ನು ಕೊಟ್ಟಿದ್ದಾನೆ. ಒಂದು 12 ಸೆಂಟಿಮೀಟರ್ ಇದೆ, ಒಂದು 5 ಸೆಂಟಿಮೀಟರ್ ಇದೆ ಮತ್ತು ಒಂದು 13 ಸೆಂಟಿಮೀಟರ್ ಇದೆ. ವಿದ್ಯಾರ್ಥಿಗಳೇ, ಈ ಒಂದು ಲಂಬಕೋನ ತ್ರಿಭುಜದಲ್ಲಿ 12 ಸೆಂಟಿಮೀಟರ್ ಒಂದು ಬಾಹು ಏನಿದೆಯಲ್ಲ, ಆ ಒಂದು ಬಾಹುವನ್ನು ಕೇಂದ್ರ ಮಾಡಿಕೊಂಡು ಈ ಒಂದು ಲಂಬಕೋನ ತ್ರಿಭುಜವನ್ನು ನಾವು ತಿರುಗಿಸಿದಾಗ ಅದೇನಾಗ್ತದೆ? ಈ ರೀತಿಯಾಗಿ ಒಂದು ಶಂಕುವಿನ ಆಕಾರ ಆಗ್ತದೆ ವಿದ್ಯಾರ್ಥಿಗಳೇ. 12 ಸೆಂಟಿಮೀಟರ್ ಏನು ಒಂದು ಬಾಹು ಇದೆ, ಇದರ ಒಂದು ಆಧಾರ ಮಾಡಿಕೊಂಡು ನಾವು ಇದನ್ನು ತಿರುಗಿಸಿದಾಗ ಅದೇನಾಗ್ತದೆ? ಒಂದು ಶಂಕುವಿನ ಆಕಾರ ಆಗ್ತದೆ. ಆದ್ದರಿಂದ ಈ ಒಂದು ಶಂಕುವಿನ ಆಕಾರದ ಏನು ಕಾಣ್ತದೆ ಇದರ ಒಂದು ಘನಫಲವನ್ನು ನಾವು ಕಂಡು ಹಿಡಿಯಿರಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇದರ ಎತ್ತರ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? 12 ಸೆಂಟಿಮೀಟರ್ ಇದೆ, ಎತ್ತರ 12 ಸೆಂಟಿಮೀಟರ್ ಮತ್ತು ಇದೇನಾಗ್ತದೆ? ತ್ರಿಜ್ಯ 5 ಸೆಂಟಿಮೀಟರ್ ಆಗ್ತದೆ. ತ್ರಿಜ್ಯ 5 ಸೆಂಟಿಮೀಟರ್ ಆಗ್ತದೆ, ವ್ಯಾಸ 10 ಸೆಂಟಿಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ತ್ರಿಜ್ಯ ಆರ್ 5 ಸೆಂಟಿಮೀಟರನ್ನು ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ 12 ಸೆಂಟಿಮೀಟರ್ ಬಾಹುವಿನ ಆಧಾರದಲ್ಲಿ ತಿರುಗಿಸಿದಾಗ ಉಂಟಾಗುವ ಘನದ ಘನಫಲ. ಈ ಒಂದು ಘನ ಯಾವ ರೀತಿ ಕಾಣ್ತದೆ? ಶಂಕುವಿನ ಆಕಾರ ಕಾಣ್ತದೆ. ಆದ್ದರಿಂದ ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ 1/3 πr²h ಅನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ದಿಸ್ = 1/3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಪೈದ ಬೆಲೆ 22/7 ಗುಂಡ್ಲೆ r² ತ್ರಿಜ್ಯ 5 ಇದೆ, 5 ಗುಂಡ್ಲೆ 5 ಅಂತ ನಾನು ಬರ್ಕೊಂಡಿದ್ದೀನಿ, ಯಾಕಂದರೆ ಸ್ಕ್ವೇರ್ ಇದೆ. ಗುಂಡ್ಲೆ h ಎಷ್ಟಿದೆ? 12 ಸೆಂಟಿಮೀಟರ್ ಇದೆ, 12 ನಾನು ಬರ್ಕೊಂಡಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ, 3 ಛೇದದಲ್ಲಿದೆ, 3 1 3, 3 4 12 ಆಗ್ತದೆ. ಅದೇ ರೀತಿಯಾಗಿ ಇಲ್ಲೇನೇನು ಉಳಿತೇವೆ ಬೆಲೆಗಳು? ಇಲ್ಲಿ 22 ಉಳಿದಿದೆ, 22. ಅದೇ ರೀತಿಯಾಗಿ 5 ಗುಂಡ್ಲೆ 5, 5 5 25, 25 4 100 ಆಗ್ತದೆ. ಛೇದದಲ್ಲಿ 7 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ = ಇಲ್ಲಿ 22 ಗುಂಡ್ಲೆ 100 ಅಂದರೆ ಅದು 2200 ಆಗ್ತದೆ. ಬಾಗಿಲೆ 7 ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 2200ಕ್ಕೆ 7ರಿಂದ ನಾವು ಭಾಗಿಸಿದರೆ ನಮಗೆ 314.28 ಘನ ಸೆಂಟಿಮೀಟರ್ ನಮಗೆ ಘನಫಲ ಸಿಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, 12 ಸೆಂಟಿಮೀಟರ್ ಬಾಹುವಿನ ಆಧಾರದಲ್ಲಿ ತಿರುಗಿಸಿದಾಗ ಉಂಟಾಗುವ ಘನದ ಘನಫಲ 314.28 ಘನ ಸೆಂಟಿಮೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ. ಪ್ರಶ್ನೆ 8, ಮೇಲಿನ ಪ್ರಶ್ನೆ 7ರಲ್ಲಿನ ತ್ರಿಭುಜ ABCಯನ್ನು 5 ಸೆಂಟಿಮೀಟರ್ ಉದ್ದದ ಬಾಹುವಿನ ಆಧಾರದಲ್ಲಿ ತಿರುಗಿಸಿದಾಗ ಉಂಟಾಗುವ ಘನದ ಘನಫಲವನ್ನು ಕಂಡುಹಿಡಿಯಿರಿ. ಪ್ರಶ್ನೆ 7 ಮತ್ತು ಪ್ರಶ್ನೆ 8ರಲ್ಲಿನ 2 ಘನಗಳ ಘನಫಲಗಳ ಅನುಪಾತ ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು, ನಾವು ಪ್ರಶ್ನೆ 8ಅನ್ನು ನಾವು ಗಮನಿಸಿದರೆ ಅದು ಪ್ರಶ್ನೆ 7ರಲ್ಲಿ ಕೊಟ್ಟಿರ್ತಕ್ಕಂಥ ಏನು ಒಂದು ಲಂಬಕೋನ ತ್ರಿಭುಜ ಇದೆ. ಪ್ರಶ್ನೆ 7ರಲ್ಲಿ ನಾವು 12 ಸೆಂಟಿಮೀಟರ್ ಬಾಹುವನ್ನು ಆಧಾರ ಮಾಡಿಕೊಂಡು ನಾವು ತಿರುಗಿಸಿದಾಗ ಏನು ಘನ ಉಂಟಾಗ್ತದೆ, ಆ ಒಂದು ಘನದ ಘನಫಲವನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ.
ಪ್ರಶ್ನೆ 8ರಲ್ಲಿ ಈ ಒಂದು ಬಾಹು 5 ಸೆಂಟಿಮೀಟರನ್ನು ಆಧಾರ ಮಾಡಿಕೊಂಡು ತಿರುಗಿಸಿದಾಗ ಉಂಟಾಗ್ತಕ್ಕಂಥ ಘನಫಲವನ್ನು ಅಂದರೆ ಉಂಟಾಗ್ತಕ್ಕಂಥ ಶಂಕುವಿನ ಘನಫಲವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ಈ ಒಂದು 5 ಸೆಂಟಿಮೀಟರ್ ಇದೆ, ಇದರ ಆಧಾರದ ಮೇಲೆ 5 ಸೆಂಟಿಮೀಟರನ್ನು ನಾವು ಲಂಬವಾಗಿ ಮಾಡಿಕೊಂಡ್ರೆ 12 ಸೆಂಟಿಮೀಟರ್ ಏನಾಗ್ತದೆ, ಒಂದು ತ್ರಿಜ್ಯ ಆಗ್ತದೆ ವಿದ್ಯಾರ್ಥಿಗಳೇ. 13 ಸೆಂಟಿಮೀಟರ್ ಒಂದು ವಿಕರ್ಣ ಆಗ್ತದೆ, ಈ ಒಂದು ಲಂಬಕೋನ ತ್ರಿಭುಜ ಆಗ್ತದೆ. ನಾವು 5 ಸೆಂಟಿಮೀಟರನ್ನು ಆಧಾರ ಮಾಡಿಕೊಂಡು ನಾವು ತಿರುಗಿಸಿದಾಗ ಇದೊಂದು ಶಂಕುವಿನ ಆಕಾರ ಆಗ್ತದೆ. ಇದರ ಒಂದು ಘನಫಲವನ್ನು ನಾವೀಗ ಕಂಡು ಹಿಡಬೇಕಾಗಿದೆ. ಇಲ್ಲಿ ವಿದ್ಯಾರ್ಥಿಗಳೇ ತ್ರಿಜ್ಯ ಎಷ್ಟಾಗ್ತದೆ, 12 ಸೆಂಟಿಮೀಟರ್ ಆಗ್ತದೆ. R = 12 ಸೆಂಟಿಮೀಟರ್ ಮತ್ತು ಎತ್ತರ ಎಷ್ಟಾಗ್ತದೆ, 5 ಸೆಂಟಿಮೀಟರ್ ಆಗ್ತದೆ. H = 5 ಸೆಂಟಿಮೀಟರನ್ನು ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ 5 ಸೆಂಟಿಮೀಟರ್ ಬಾಹುವಿನ ಆಧಾರದಲ್ಲಿ ತಿರುಗಿಸಿದಾಗ ಉಂಟಾಗುವ ಘನದ ಘನಫಲ ಇದು ಶಂಕುವಿನ ಆಕಾರ ಆಗ್ತದೆ. ಆದ್ದರಿಂದ ಶಂಕುವಿನ ಘನಫಲವನ್ನು ಕಂಡುಹಿಡ್ತಕ್ಕಂಥ ಸೂತ್ರ 1/3 πr²h ಅನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. 1/3 ಗುಂಡ್ಲೆ ಪೈದ ಬೆಲೆ 22/7 ಅನ್ನು ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ r² ವಿದ್ಯಾರ್ಥಿಗಳೇ, ಇಲ್ಲಿ ತ್ರಿಜ್ಯ ಎಷ್ಟಿದೆ, 12 ಇದೆ. ಸ್ಕ್ವೇರ್ ಇರೋದ್ರಿಂದ ನಾನು 12 ಗುಂಡ್ಲೆ 12 ಅಂತ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ h ಎಷ್ಟಿದೆ, 5 ಇದೆ, 5 ಸೆಂಟಿಮೀಟರ್ನ ನಾನು ಬರ್ಕೊಂಡಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ 3 ಛೇದದಲ್ಲಿದೆ. 3 × 3 3 4 12 ಆಗ್ತದೆ. ಅದೇ ರೀತಿಯಾಗಿ ಈ ಒಂದು 22ಅನ್ನು ನಾನು 4ಕ್ಕೆ ಗುಣಿಸ್ತಾ ಇದ್ದೀನಿ. 22 4 88 ಆಗ್ತದೆ. ಬಾಗಿಲೆ 7ಅನ್ನು ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ 12 ಮತ್ತು 5ಅನ್ನು ನಾನು ಗುಣಿಸ್ತಾ ಇದ್ದೀನಿ. 12 5 60 ಆಗ್ತದೆ. ದಿಸ್ = 88 ಅಂಶದಲ್ಲಿದೆ. ಅದೇ ರೀತಿಯಾಗಿ 60 ಅಂಶದಲ್ಲಿದೆ. 88ಅನ್ನು 60ಕ್ಕೆ ನಾವು ಗುಣಿಸಿದರೆ ನಮಗೆ 5280 ಸಿಗ್ತದೆ. ಬಾಗಿಲೆ 7ಅನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 5280ಅನ್ನು 7ರಿಂದ ನಾವು ಭಾಗಿಸಿದರೆ ನಮಗೆ 754.28 ಘನ ಸೆಂಟಿಮೀಟರ್ ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ. ಅದು 5 ಸೆಂಟಿಮೀಟರನ್ನು ನಾವು ಆಧಾರ ಮಾಡಿಕೊಂಡು ಈ ಒಂದು ಲಂಬಕೋನವನ್ನು ನಾವು ತಿರುಗಿಸಿದಾಗ ಉಂಟಾಗ್ತಕ್ಕಂಥ ಶಂಕುವಿನ ಘನಫಲ 754.28 ಘನ ಸೆಂಟಿಮೀಟರ್ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಪ್ರಶ್ನೆ 7ರಲ್ಲಿ ಬಂದಿರತಕ್ಕಂಥ ಈ ಒಂದು ಘನಫಲ, ಪ್ರಶ್ನೆ 8ರಲ್ಲಿ ಬಂದಿರತಕ್ಕಂಥ ಈ ಒಂದು ಘನಫಲಗಳ ಅನುಪಾತವನ್ನು ನಾವೀಗ ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಸಮಸ್ಯೆ 7ರಲ್ಲಿರುವ ಶಂಕುವಿನ ಘನಫಲ ಮತ್ತು ಸಮಸ್ಯೆ 8ರಲ್ಲಿರುವ ಶಂಕುವಿನ ಘನಫಲಗಳ ಅನುಪಾತವನ್ನು ನಾವು ಕಂಡುಹಿಡಿಯೋಣ. ಇಲ್ಲಿ ಅನುಪಾತ ಅಂದರೆ ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ವ್ಯಕ್ತಪಡಿಸುತ್ತೇವೆ. ವಿದ್ಯಾರ್ಥಿಗಳೇ, ಸಮಸ್ಯೆ 7ರಲ್ಲಿ ತ್ರಿಜ್ಯ ಎಷ್ಟಿದೆ, 5 ಸೆಂಟಿಮೀಟರ್ ಇದೆ ಮತ್ತು ಎತ್ತರ 12 ಸೆಂಟಿಮೀಟರ್ ಇದೆ. ಅದರ ಒಂದು ಘನಫಲವನ್ನು ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ. ಶಂಕುವಿನ ಘನಫಲವನ್ನು ಕಂಡುಹಿಡ್ತಕ್ಕಂಥ ಸೂತ್ರ 1/3 πr²h. ಅದೇ ರೀತಿಯಾಗಿ ಪ್ರಶ್ನೆ 8ರಲ್ಲಿ ಶಂಕು ಏನಿದೆ ಅದರ ಒಂದು ಘನಫಲ ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ. 1/3 πr²h ಅನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಅಂಶದಲ್ಲಿ 1/3, ಛೇದದಲ್ಲಿ 1/3, ಅಂಶದಲ್ಲಿ ಪೈ, ಛೇದದಲ್ಲಿ ಪೈ ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಸಮಸ್ಯೆ 7ರಲ್ಲಿ ತ್ರಿಜ್ಯ ಎಷ್ಟಿದೆ ವಿದ್ಯಾರ್ಥಿಗಳೇ, r² ಇದೆ. ತ್ರಿಜ್ಯ 5 ಸೆಂಟಿಮೀಟರ್ ಇದೆ. ಆದ್ದರಿಂದ ಇಲ್ಲಿ ಸ್ಕ್ವೇರ್ ಇರೋದರಿಂದ ನಾನು 5 × 5 ಅಂತ ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ h ಎಷ್ಟಿದೆ, ಪ್ರಶ್ನೆ 7ರಲ್ಲಿ h ಎತ್ತರ ಎಷ್ಟಿದೆ, 12 ಸೆಂಟಿಮೀಟರ್ ಇದೆ. 12ಅನ್ನು ನಾನು ಗುಣಿಸಿದ್ದೀನಿ. ಅದೇ ರೀತಿಯಾಗಿ ನಾನು ಛೇದದಲ್ಲಿ ಪ್ರಶ್ನೆ 8ರಲ್ಲಿ ಶಂಕುವಿನ ಘನಫಲವನ್ನು ನಾನು ಕಂಡುಹಿಡ್ತಕ್ಕಂಥ ಸೂತ್ರ ನಾನು ಏನು ಬರ್ಕೊಂಡಿದ್ದೀನಿ, ಇಲ್ಲಿ r² ಮತ್ತು h ಉಳಿದಿದೆ. ಇಲ್ಲಿ ತ್ರಿಜ್ಯ ಎಷ್ಟಿದೆ ಪ್ರಶ್ನೆ 8ರಲ್ಲಿ, ಅದು 12 ಸೆಂಟಿಮೀಟರ್ ಇದೆ. ಇಲ್ಲಿ ಸ್ಕ್ವೇರ್ ಇರೋದರಿಂದ ನಾನು 12 × 12 ಅಂತ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ h ಎಷ್ಟಿದೆ ಪ್ರಶ್ನೆ 8ರಲ್ಲಿ, ಅದು 5 ಸೆಂಟಿಮೀಟರ್ ಇದೆ. 5ಅನ್ನು ನಾನು ಗುಣಿಸಿದ್ದೀನಿ. ದಿಸ್ = ವಿದ್ಯಾರ್ಥಿಗಳೇ, ಈ ಒಂದು 12 ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 5 ಕ್ಯಾನ್ಸಲ್ ಆಗ್ತದೆ. ನಮ್ಗೆ ಅಂಶದಲ್ಲಿ 5 ಉಳಿತದೆ, ಛೇದದಲ್ಲಿ 12 ಉಳಿತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇದು 5:12 ಆಗ್ತದೆ ವಿದ್ಯಾರ್ಥಿಗಳೇ. ನಾನು ಭಿನ್ನ ರಾಶಿಯಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 5:12 ಆಗ್ತದೆ. ಆದ್ದರಿಂದ ಸಮಸ್ಯೆ 7ರಲ್ಲಿರುವ ಶಂಕುವಿನ ಘನಫಲ ಮತ್ತು ಸಮಸ್ಯೆ 8ರಲ್ಲಿರುವ ಶಂಕುವಿನ ಘನಫಲಗಳ ಅನುಪಾತ 5:12 ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ 9ನೇ ಪ್ರಶ್ನೆ. ಗೋಧಿಯ ರಾಶಿಯು ಶಂಕುವಿನ ಆಕಾರದಲ್ಲಿದೆ. ಅದರ ವ್ಯಾಸ 10.5 ಮೀಟರ್ ಮತ್ತು ಎತ್ತರ 3 ಮೀಟರ್ ಇದ್ದರೆ ಅದರ ಘನಫಲವನ್ನು ಕಂಡುಹಿಡಿಯಿರಿ. ಇದನ್ನು ಮಳೆಯಿಂದ ರಕ್ಷಿಸಲು ಕ್ಯಾನ್ವಾಸ್ ಬಟ್ಟೆಯಿಂದ ಮಾಡಿದ ಬಟ್ಟೆಯನ್ನು ಹೊದಿಸಬೇಕಾಗಿದೆ. ಇದಕ್ಕೆ ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಒಂದು ಗೋಧಿಯ ರಾಶಿ ಏನಿದೆ, ಶಂಕುವಿನ ಆಕಾರದಲ್ಲಿ ಇದೆ ವಿದ್ಯಾರ್ಥಿಗಳೇ. ಈ ಒಂದು ಗೋಧಿಯ ರಾಶಿಯ ಘನಫಲವನ್ನು ನಾವು
ಕಂಡು ಹಿಡಿಬೇಕಾಗಿದೆ. ಈ ಒಂದು ಗೋಧಿಯ ರಾಶಿಯ ವ್ಯಾಸವನ್ನು ಕೊಟ್ಟಿದ್ದಾನೆ, ಅದು 10.5 ಮೀಟರ್ ಇದೆ. ಅಂದರೆ ಈ ಒಂದು ವ್ಯಾಸದ ಅರ್ಧದಷ್ಟು ಏನಿರ್ತದೆ, ತ್ರಿಜ್ಯ ಇರ್ತದೆ. ಆದ್ದರಿಂದ R = 10.5 ಬಾಗಿಲೆ 2 ನಾನು ಬರ್ಕೊಂಡಿದ್ದೀನಿ. ಅಂದರೆ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ. ಈ ಒಂದು ಗೋಧಿಯ ರಾಶಿಯ ಎತ್ತರವನ್ನು ಕೊಟ್ಟಿದ್ದಾನೆ, ಅದು H 3 ಮೀಟರ್ ಇದೆ ವಿದ್ಯಾರ್ಥಿಗಳೇ. ನಾವೀಗ ಈ ಒಂದು ಗೋಧಿಯ ರಾಶಿಯ ಘನಫಲವನ್ನು ನಾವು ಕಂಡು ಹಿಡಿಯೋಣ. ಆದ್ದರಿಂದ ಶಂಕುವಿನಾಕಾರದ ಗೋಧಿಯ ರಾಶಿಯ ಘನಫಲ, ಇಲ್ಲಿ ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ 1/3 ಪೈ r² h ಅನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. 1/3 ಗುಂಡ್ಲೆ ಪೈದ ಬೆಲೆ 22/7 ಅನ್ನು ಆದೇಶ ಮಾಡಿದ್ದೀನಿ. ಗುಂಡ್ಲೆ r² ತ್ರಿಜ್ಯ ಎಷ್ಟಿದೆ, 10.5/2 ಇದೆ. 10.5/2 ಗುಂಡ್ಲೆ 10.5/2 ಅನ್ನು ನಾನು ಆದೇಶ ಮಾಡಿದ್ದೀನಿ. ಯಾಕಂದರೆ r² ಇದೆ, ವರ್ಗ ಇರೋದರಿಂದ ನಾನು 2 ಸಾರಿ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ h ಎಷ್ಟಿದೆ, 3 ಇದೆ. 3 ನಾನು ಆದೇಶ ಮಾಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಒಂದು 3 ಛೇದದಲ್ಲಿದೆ. 3 1 3 3 1 3 ಕ್ಯಾನ್ಸಲ್ ಆಗ್ತದೆ. ಇಲ್ಲಿ 22/7 ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ 10.5ಕ್ಕೆ ನಾವು 2ರಿಂದ ನಾವು ಭಾಗಿಸಿದರೆ ನಮಗೆ 5.25 ಸಿಗ್ತದೆ. ಗುಂಡ್ಲೆ 10.5ಕ್ಕೆ 2ರಿಂದ ನಾವು ಭಾಗಿಸಿದರೆ ನಮಗೆ 5.25 ನಮಗೆ ಸಿಗ್ತದೆ. ದಿಸ್ ಈಕ್ವಲ್ ಟು 22/7 ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಗುಂಡ್ಲೆ ಇಲ್ಲಿ 5.25 ಗುಂಡ್ಲೆ 5.25 ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 27.56 ನಮಗೆ ಸಿಗ್ತದೆ. ದಿಸ್ ಈಕ್ವಲ್ ಟು ಈ 22ಕ್ಕೆ 27.56 ನಾವು ಗುಣಿಸಿದರೆ ನಮಗೆ 606.32 ನಮಗೆ ಸಿಗ್ತದೆ. ಬಾಗಿಲೆ 7 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ 606.32ಕ್ಕೆ 7ರಿಂದ ನಾವು ಭಾಗಿಸಿದರೆ ನಮಗೆ 86.61 ಘನ ಮೀಟರ್ ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಗೋಧಿಯ ರಾಶಿಯ ಘನಫಲ 86.61 ಘನ ಮೀಟರ್ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಗೋಧಿಯ ರಾಶಿಯನ್ನು ಮಳೆಯಿಂದ ರಕ್ಷಿಸಲು ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಅಂದರೆ ಈ ಒಂದು ಗೋಧಿಯ ರಾಶಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಯಾಕಂದರೆ ಈ ಒಂದು ತಳಭಾಗಕ್ಕೆ ಕ್ಯಾನ್ವಾಸ್ ಬಟ್ಟೆ ಹಾಕೋದು ಅವಶ್ಯಕತೆ ಇಲ್ಲ. ಆದ್ದರಿಂದ ಮಳೆಯಿಂದ ರಕ್ಷಿಸಲು ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ πr_l ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಓರೆ ಎತ್ತರ ನಮಗೆ ಗೊತ್ತಿಲ್ಲ, ಆದ್ದರಿಂದ ನಾವು ಓರೆ ಎತ್ತರವನ್ನು ಮೊದಲನೇದಾಗಿ ನಾವು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಈ ಒಂದು ಓರೆ ಎತ್ತರ, ಲಂಬ ಎತ್ತರ ಮತ್ತು ತ್ರಿಜ್ಯ ಇದು ಲಂಬಕೋನ ತ್ರಿಭುಜ ಆಗ್ತದೆ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದಿರುವ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುವುದು. ಇಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ನಾವು ಆದೇಶ ಮಾಡೋಣ. ಪೈಥಾಗೋರಸ್ ಪ್ರಮೇಯವನ್ನು ನಾವು ಉಪಯೋಗ ಮಾಡೋಣ. ಆದ್ದರಿಂದ L² = h² + r² ಅನ್ನು ನಾನು ಬರ್ಕೊಂಡಿದ್ದೀನಿ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದಿರುವ 2 ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು. ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ. ಎಸ್ದ ಬೆಲೆ 3 ಇದೆ, 3 ಆದೇಶ ಮಾಡಿದ್ದೀನಿ. ವರ್ಗವನ್ನು ಬರ್ಕೊಂಡಿದ್ದೀನಿ. ಪ್ಲಸ್ r² ತ್ರಿಜ್ಯ ಎಷ್ಟಿದೆ, ಇಲ್ಲಿ 10.5/2 ಇದೆ. ಇದನ್ನು ನಾವು ಭಾಗಿಸಿದರೆ ನಮಗೆ ಎಷ್ಟು ಸಿಗ್ತದೆ, 5.25 ಸಿಗ್ತದೆ. 5.25 ವರ್ಗ ಇದೆ, ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ 3ರ ವರ್ಗ 3 3 9 ಆಗ್ತದೆ. ಪ್ಲಸ್ 5.25ರ ವರ್ಗ 5.25 ಗುಂಡ್ಲೆ 5.25 ನಾವು ಗುಣಿಸಿದರೆ ನಮಗೆ 27.5625 ನಮಗೆ ಸಿಗ್ತದೆ. ದಿಸ್ ಈಕ್ವಲ್ ಟು ಇಲ್ಲಿ 27.5625 9ಕ್ಕೆ ನಾವು ಕೂಡಿಸಿದರೆ ನಮಗೆ 36.5625 ನಮಗೆ ಸಿಗ್ತದೆ. ನಾವೀಗ ವರ್ಗಮೂಲವನ್ನು ತೆಗೆಯೋಣ. ಇಲ್ಲಿ L² ವರ್ಗಮೂಲ L ಆಗ್ತದೆ. L ಈ ಒಂದು 36.5625 ನಾನು ವರ್ಗಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಬರೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ನೀವು 1ನೇ ಪಾಠ ಸಂಖ್ಯಾ ಪದ್ಧತಿಯಲ್ಲಿ ವರ್ಗಮೂಲವನ್ನು ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ತೆಗಿತಕ್ಕಂಥ ವಿಧಾನವನ್ನು ನೀವು ಕಲಿತಿದ್ದೀರಾ ವಿದ್ಯಾರ್ಥಿಗಳೇ. ಆದ್ದರಿಂದ ಆ ಒಂದು ವಿಧಾನವನ್ನು ಇಲ್ಲಿ ಬಳಸ್ಕೊಳ್ತೀರಾ ಅಂತ ನಾನು ಭಾವಿಸ್ತಾ, ಇಲ್ಲಿ 36.5625ರ ವರ್ಗಮೂಲ 6.0466 ಸಿಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಓರೆ ಎತ್ತರ ಇಲ್ಲಿ ಎಷ್ಟು ಸಿಗ್ತದೆ, 6.0466 ನಮಗೆ ಸಿಗ್ತದೆ. ಇಲ್ಲಿ 3ನೇ ದಶಮಾಂಶ ಬೆಲೆ 5 ಅಥವಾ 5ಕ್ಕಿಂತ ಹೆಚ್ಚಿದೆ ವಿದ್ಯಾರ್ಥಿಗಳೇ, 6 ಇದೆ. ಆದ್ದರಿಂದ
ಎರಡನೇ ದಶಮಾಂಶದಲ್ಲಿರ್ತಕ್ಕಂಥ ಬೆಲೆಯನ್ನು ನಾನು 1 ಹೆಚ್ಚು ಮಾಡ್ತಾ ಇದ್ದೀನಿ. ಇಲ್ಲಿ 4 ಇದೆ, ನಾನು 5 ನಾನು ಬರ್ಕೊಳ್ತಾ ಇದ್ದೀನಿ. ಆದ್ದರಿಂದ ಓರೆ ಎತ್ತರ L = 6.04 ಬದಲಾಗಿ ನಾನು 5 ಅಂತ ನಾನು ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಓರೆ ಎತ್ತರ 6.05 ಮೀಟರ್ ನಮಗೆ ಸಿಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಗೋಧಿಯ ರಾಶಿಯನ್ನು ಮಳೆಯಿಂದ ರಕ್ಷಿಸಲು ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ಅಂದರೆ ಈ ಒಂದು ಗೋಧಿಯ ರಾಶಿಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ. ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅದು πr_l ಆಗ್ತದೆ ವಿದ್ಯಾರ್ಥಿಗಳೇ. ನಾವಿಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. ಪೈದ ಬೆಲೆ 22/7 ಗುಂಡ್ಲೆ ಆರದ ಬೆಲೆ ಎಷ್ಟಿದೆ? ಆರ್ ಅಂತಕ್ಕಂಥದ್ದು ತ್ರಿಜ್ಯ 10.5/2 ಇದೆ. 10.5/2 ಆದೇಶ ಮಾಡಿದ್ದೀನಿ. ಗುಂಡ್ಲೆ ಊರೇ ಎತ್ತರ ಈಗ ತಾನೇ ನಾವು ಕಂಡುಹಿಡ್ಕೊಂಡಿದ್ದೀವಿ 6.05 ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ ಒಂದು 2 ಛೇದದಲ್ಲಿದೆ, 2 × 2 2 11 ಎಷ್ಟಾಗ್ತದೆ? 22 ಆಗ್ತದೆ. ಆದ್ದರಿಂದ 11 ಬರ್ಕೊಂಡಿದ್ದೀನಿ. ಗುಂಡ್ಲೆ ಈ ಒಂದು 7 ಛೇದದಲ್ಲಿದೆ, 7 × 7 7 1 7 ಆಗ್ತದೆ. ಇನ್ನೆಷ್ಟು ಉಳಿತಿದೆ? 3 ಉಳಿತದೆ. ಬಿಂದು ಕೊಡ್ತೀರಾ? 35 ಆಗ್ತದೆ. 7 5 35 ಆಗ್ತದೆ. ಗುಂಡ್ಲೆ 6.05 ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳೇ 11 1.5 6.05 ಈ 3 ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ 99.825 ಚದರ ಮೀಟರ್ ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಗೋಧಿಯ ರಾಶಿಯನ್ನು ಮಳೆಯಿಂದ ರಕ್ಷಿಸಲು ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ 99.825 ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸು ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.